ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಹೋಗ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ ಎಲ್ಲ? ಹೇಗಿತ್ತು ಇವತ್ತಿನ ದಿನ? ಬಹಳ ಚೆನ್ನಾಗಿತ್ತಾ? ತುಂಬಾ ಆಕ್ಟಿವ್ ಆಗಿದ್ರಾ? ಓಕೆ. ಸೊ ಇವತ್ತಿನ ಕ್ಲಾಸ್ ಕೂಡ ಇಷ್ಟೇ ಆಕ್ಟಿವ್ ಆಗಿ ಇರುತ್ತೆ, ನಿಮ್ಮೆಲ್ಲರಿಗೂ ಖುಷಿ ಕೊಡುವಂತಹ ಕ್ಲಾಸ್ ಆಗಿರುತ್ತೆ. ಯಾಕೆ ಇವತ್ತಿನ ಕ್ಲಾಸ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶೈಕ್ಷಣಿಕವಾಗಿ ನಿಮ್ಗಿರುವಂತಹ ಪಠ್ಯದ ಜೊತೆಗೆ ಒಂದ್ ಸ್ವಲ್ಪ ನಮ್ಮ ಒಂದು ವಿಜ್ಞಾನದ ಕುರಿತು ನಮ್ಮ ಪ್ರಕೃತಿ ಏನ್ ಹೇಳುತ್ತೆ, ಅವೆಲ್ಲದರ ಕುರಿತು ಒಂದು ರೀತಿ ನೋಡೋದು ಬಹಳ ನಮ್ಗೆ ಆಹ್ಲಾದಕರ ಅಂತ ಅನ್ಸ್ತಾ ಹೋಗುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಪಾಠವನ್ನ ಶುರು ಮಾಡೋಣ. ನಾವ್ ಯಾವ ಪಾಠದಲ್ಲಿ ಇದ್ರಿ ಹೇಳ್ತೀರಾ? ಯಾವ ಪಾಠದಲ್ಲಿದ್ವಿ? ವಿಜ್ಞಾನದ ಪಾಠದಲ್ಲಿ ಇದ್ವಿ ಅಲ್ವಾ? ಈ ಪಾಠದ ಹೆಸರೇನು ಗೊತ್ತಿದ್ಯಾ ನಿಮ್ಗೆಲ್ಲ? ಕೇಳಿಸೋದಿಲ್ಲ. ನೀವಿಷ್ಟು ನಿಧಾನವಾಗಿ ಹೇಳಿದ್ರೆ ನಂಗೆ ಕೇಳಿಸಲ್ಲ. ಜೋರಾಗಿ ಹೇಳ್ಬೇಕು. ಯಾವ ಪಾಠವನ್ನ ನಾವು ಮಾಡ್ತಾ ಇದ್ವಿ ನೀವೆಲ್ಲ ಹೇಳಿ ನೋಡೋಣ. ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ನಿಮ್ ಕ್ಲಾಸ್ ನಲ್ಲಿ ಸಹನಾ ಅಂತ ಯಾರಾದ್ರು ಇದ್ದಾರಾ? ಶ್ವೇತಾ ಅಂತ, ಗಿರೀಶ್ ಅಂತ, ನಿರಂಜನ್ ಅಂತ ಇದಾರ? ಯಾರಾದ್ರೂ ಒಬ್ರಾದ್ರೂ ಇದ್ದಾರಾ? ಒಬ್ರಿಗಿಂತ ಒಬ್ರು ಎಷ್ಟು ವಿಭಿನ್ನ ಅಲ್ವಾ? ಒಬ್ರಂತೆ ಒಬ್ರು ಇರ್ಲಿಕ್ ಸಾಧ್ಯನಾ? ಈಗ ನಿಮ್ಮ ಶಾಲೆಯ ವಿಜ್ಞಾನದ ಶಿಕ್ಷಕರು ಇರೋ ಹಾಗೆ ಕನ್ನಡದ ಮೇಷ್ಟ್ರು ಇದ್ದಾರಾ? ಕನ್ನಡದ ಮೇಷ್ಟ್ರು ಇರೋ ಹಾಗೆ ಹಿಂದಿ ಶಿಕ್ಷಕರಿದ್ದಾರಾ? ಹಿಂದಿ ಶಿಕ್ಷಕರು ಇರೋ ಹಾಗೆ ಗಣಿತದ ಶಿಕ್ಷಕರು ಇರ್ತಾರಾ? ಇಲ್ಲ ಅಲ್ವಾ? ಒಬ್ರಿಗಿಂತ ಒಬ್ರು ಬಹಳ ಭಿನ್ನವಾಗಿ ಇರ್ತೀವಿ. ಆದ್ರಿಂದ ಈ ಭಿನ್ನತೆ ಅನ್ನೋದು ನಮ್ಮ ಪ್ರಾಕೃತಿಕವಾಗಿ ನಮ್ಗೆ ಸಿಕ್ಕಿರುವಂತಹದ್ದು. ನ್ಯಾಚುರಲಿ ವಿ ಆಲ್ ಆರ್ ಡಿಫ್ರೆಂಟ್ ದ್ಯಾನ್ ಈಚ್ ಅದರ್. ಹೌದಾ? ಸೊ ನಮ್ಮಲ್ಲೇ ಇಷ್ಟೊಂದು ವೈವಿಧ್ಯತೆ ಭಿನ್ನತೆ ಇರ್ಬೇಕಾದ್ರೆ ನಮ್ಮ ಪ್ರಕೃತಿಯಲ್ಲಿ ಆ ಒಂದು ವೈವಿಧ್ಯತೆ ಯಾವ ಮಟ್ಟಕ್ಕೆ ಇರಬಹುದು? ಇದನ್ನ ನೀವು ಪ್ರಕೃತಿಯಲ್ಲಿ ಕಂಡಂತಹ ಎಲೆಗಳು, ಕಾಂಡಗಳು, ಹೂಗಳು, ಬೇರುಗಳು ಇವುಗಳಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈಗ ಅದೆಲ್ಲ ಆದ ನಂತರ ಪ್ರಾಣಿಗಳಲ್ಲಿ ಇರುವಂತಹ ಭಿನ್ನತೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಪ್ರಾಣಿಗಳಲ್ಲಿ ನಾವು ಹೋದ್ ಕ್ಲಾಸ್ ನಲ್ಲಿ ಮಾತಾಡಿದ ಹಾಗೆ ಇರುವೆ, ಮೇಕೆ, ಜಿಂಕೆ, ಮೀನು, ಹುಲಿ, ಸಿಂಹ, ನೊಣ, ಹೀಗೆ ಅದ್ ಎಷ್ಟು ಭಿನ್ನತೆ ಇದೆ, ಒಂದಕ್ಕಿಂತ ಒಂದು ಅದೆಷ್ಟು ಭಿನ್ನತೆಯನ್ನ ಹೊಂದಿದೆ ಅಲ್ವಾ? ಅವುಗಳ ಚಲನೆಯ ವಿಧಾನದ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಜೊತೆಗೆ ಮೌನ ಕಣಿವೆಯನ್ನ ಸಂರಕ್ಷಿಸಿ, ದ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್. ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಇದು ತುಂಬಾ ಅವಶ್ಯಕ. ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಆಗು ಹೋಗುಗಳನ್ನ ತಿಳ್ಕೊಳ್ಳುವಂಥದ್ದು. ಅದರಲ್ಲಿ ಈ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಥವಾ ಮೌನ ಕಣಿವೆಯ ಸಂರಕ್ಷಣೆಯ ಕುರಿತು ನಾವು ಮಾತಾಡಿದ್ವಿ. ಕೇರಳದ ಪಾಲ್ಕಾಡ್ ಜಿಲ್ಲೆಯಲ್ಲಿ ಇರುವಂತಹ ಈ ಒಂದು ಅರಣ್ಯದ ಸತ್ಯ ಕಥೆಯನ್ನ ನಾವು ತಿಳಿದ್ವಿ. ಇದಕ್ಕೋಸ್ಕರ ಹೋರಾಡಿದಂತಹ ಜಾನಕಿ ಅಮ್ಮಾಳ್ ಅನ್ನುವಂತಹ ಭಾರತದ ಸಸ್ಯ ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸುವಂತ ಹೊಣೆಯನ್ನ ಹೊತ್ತಂತಹ ಸಸ್ಯಶಾಸ್ತ್ರಜ್ಞರು, ಅಂದ್ರೆ ಬೊಟಾನಿಕಲ್ ಸೈಂಟಿಸ್ಟ್ ಅಂತ ಕರಿತೀವಿ, ಅವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರ ಹೆಸರು ಜಾನಕಿ ಅಮ್ಮಳ್ ರವರ ಬಗ್ಗೆ ತಿಳ್ಕೊಂಡ್ವಿ. ಈಗ ವಿಭಿನ್ನ ಸ್ಥಳಗಳಲ್ಲಿನ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನಾವು ತಿಳ್ಕೊಂತ ಹೋಗೋಣ. ಸೊ ಈಗ ನೀವೆಲ್ಲ ಎಲ್ಲಿರೋದು? ಬಯಲ್ಸೀಮೆ, ಧಾರವಾಡ. ಬಹುತೇಕರು ಧಾರವಾಡದಿಂದಾನೇ ತಾನೇ ಇರೋದು. ಈಗ ಧಾರವಾಡದಲ್ಲಿ ಇರುವಂತಹ ಒಂದು ಊಟದ ಬಗ್ಗೆ ನೀವೆಲ್ಲ ಏನನ್ ಜಾಸ್ತಿ ತಿಂತೀರಾ? ರೊಟ್ಟಿ ತಿಂತೀರಾ? ಚಪಾತಿ, ಓಕೆ, ಅನ್ನ, ಪಿಜ್ಜಾ ಸಹ ತಿಂತೀರಾ? ಅಯ್ಯೋ ಬೇಡಿ ಮಕ್ಳೇ. ಅವೆಲ್ಲ ಶುದ್ಧ ಜಂಕ್ ಫುಡ್ಸ್. ಅರ್ಥ ಆಯ್ತಾ? ಇನ್ ಹೋಗ್ತಾ ಹೋಗ್ತಾ ಆರೋಗ್ಯಕರವಾದಂತ ಆಹಾರಗಳನ್ನ ನೀವೇನ್ ತಿನ್ಬಹುದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ.
ಅಕಾರ್ಡಿಂಗ್ ಟು ಯುವರ್ ಅಕಾಡೆಮಿಕಲ್ ಸಿಲೆಬಸ್. ಬಟ್ ಅದನ್ನ ಹೊರತುಪಡಿಸಿ ಈಗ ನೋಡಿ, ಧಾರವಾಡದಲ್ಲಿ ನೀವ್ ಏನೇನು ತಿಂತೀರಾ ಅದನ್ನ ನಾವು ಬೆಂಗಳೂರಿನಲ್ಲಿ ತಿನ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಇವಾಗ ಏನಾಗುತ್ತೆ, ಈ ಬೆಂಗಳೂರು ಕಡೆ ರಾಗಿ ಮುದ್ದೆ, ಅನ್ನ ಜಾಸ್ತಿ ತಿಂತಾರೆ. ಧಾರವಾಡ ಕಡೆ ತಿನ್ನಲ್ಲ ಅಂತ ನಾ ಹೇಳಲಾರೆ. ಬಟ್ ನಿಮ್ಮ ನಿಮ್ಮ ಒಂದು ಜಾಗಕ್ಕೆ ಇರುವಂತಹ ಆ ನೆಲದ ಗುಣ ಆಗಿರಬಹುದು. ಆ ಒಂದು ಗಾದೆ ಮಾತೆ ಇದೆಯಲ್ಲ, ನೆಲದ ಗುಣ ನೀರಿಗೆ, ಊರಿನ ಗುಣ ಜನರಿಗೆ ಅನ್ನುವಂಥ ಮಾತಿದೆಯಲ್ಲ, ಅದೇ ರೀತಿ. ಸೊ ಆ ಒಂದು ವೈವಿಧ್ಯತೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬೇರೆ ಆಗ್ತಾ ಹೋಗುತ್ತೆ. ಅದೇ ತರ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅನ್ನ ನೀವು ಗಮನಿಸಿದಾಗ ಪೇಜ್ ನಂಬರ್ 23 ನೋಡಿ. ಅದ್ರಲ್ಲಿ ಕೊಟ್ಟಿದ್ದಾರೆ, ಪರಿಸರ ನಡಿಗೆಯಿಂದ ಶುರುವಾಯಿತು ತಾನೇ ಈ ಅಭಿಯಾನ, ಈ ಒಂದು ಚಾಪ್ಟರ್ ಶುರುವಾಗಿತ್ತು. ಆ ಪರಿಸರ ನಡಿಗೆಯಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸಿಸುವುದನ್ನ ಗಮನಿಸಬಹುದು ನಾವು. ಕೋಷ್ಟಕ 2.5ರಲ್ಲಿ ಪ್ರಾಣಿಗಳ ಚಲನೆಗಳನ್ನ ನಾವು ಹೋದ್ ಕ್ಲಾಸ್ ನಲ್ಲಿ ದಾಖಲಿಸಿದ್ವಿ, ನೋಡಿದ್ವಿ. ಈಗ ಪ್ರಾಣಿಗಳ ಚಲನೆಯು ಅವುಗಳ ಸುತ್ತಮುತ್ತಲಿನ ಪ್ರದೇಶವನ್ನ ಅವಲಂಬಿಸಿದೆಯಾ? ಈಗ ನಾವು ಮೀನು ಮತ್ತು ಮೇಕೆ ಉದಾಹರಣೆಯನ್ನ ಪರಿಗಣಿಸೋಣ. ಮೀನು ಎಲ್ಲಿರುತ್ತೆ? ಏನ್ ಕ್ವಶನ್ ಕೇಳ್ತೀರಾ ಮೇಡಮ್? ನಮ್ಮ ಮನೆ ಅಕ್ವೇರಿಯಂ ಅಲ್ಲಿ ಇರುತ್ತೆ, ಹೌದಾ? ಅಕ್ವೇರಿಯಂ ಅಲ್ಲಿ ಇರುತ್ತಾ ಮೀನು? ಹೌದು. ಆದ್ರೆ ಮೀನಿನ ವಾಸಸ್ಥಾನ ಯಾವುದು? ಯಾವ್ದು ಮೀನಿನ ವಾಸಸ್ಥಾನ? ನೀರು ಅಲ್ವಾ? ಮೀನ್ ಎಲ್ಲಿರುತ್ತೆ? ಎಲ್ಲಿರುತ್ತೆ ಮೀನು? ನೀರಿನಲ್ಲಿ ಇರುತ್ತೆ. ಸರೋವರ ಹೌದು, ನದಿಗಳು ಹೌದು. ಒಟ್ಟು ನೀರು ಎಲ್ಲಿರುತ್ತೋ ಅಲ್ಲಿ ಮೀನುಗಳನ್ನ ನೀವು ಕಾಣ್ತಾ ಹೋಗಬಹುದು. ಅದೇ ರೀತಿ ಮೇಕೆ ಎಲ್ಲಿರುತ್ತೆ? ನಮ್ಮ ಮನೆಯ ಕೊಟ್ಟಿಗೆಯಲ್ಲಿ ಇರುತ್ತೆ. ಮೇಕೆಗಳನ್ನ ಸಾಕುವಂತಹ ಜಾಗದಲ್ಲಿ ಇರುತ್ತೆ, ಹೌದಾ? ಇಲ್ಲ ಅಲ್ವಾ? ಸೊ ಏನು, ಮೀನುಗಳು ನೀರ್ನಲ್ಲಿ ವಾಸಿಸುತ್ತೆ. ನೀರ್ನಲ್ಲಿ ಅವುಗೆ ಈಜಲು ದೋಣಿ ಆಕಾರದಂತಹ ದೇಹ ಮತ್ತು ಈಜು ರೇಖೆಗಳನ್ನ ಹೊಂದಿರುತ್ತೆ. ಆದ್ರೆ ಮೇಕೆಗಳೆಲ್ಲಿರುತ್ತೆ? ಅವುಗಳು ಹುಲ್ಲುಗಳು ಇರುವಂತಹ ಹುಲ್ಲುಗಾವಲು ಪ್ರದೇಶದಲ್ಲಿ ಇರುತ್ತೆ. ಹುಲ್ಲುಗಾವಲು ಇರುವಂತಹ ಪ್ರದೇಶದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯವಾಗತ್ತೆ. ಇಲ್ಲಿ ಅವುಗಳು ಚಲಿಸೋದು ಯಾವ್ದ್ರಿಂದ? ಅವುಗಳ ಕಾಲುಗಳಿಂದ ಚಲಿಸುತ್ತೆ. ಅದೇ ಮೀನುಗಳು ಅವುಗಳ ರೆಕ್ಕೆ ಅಂದ್ರೆ ಪಕ್ಷಿಯಂತೆ ಹಾರುವಂತಹ ರೆಕ್ಕೆ ಅಲ್ಲ, ಈಜು ರೆಕ್ಕೆಯ ಸಹಾಯದಿಂದ ಚಲಿಸುತ್ತೆ. ಈಗ ಪ್ರಾಣಿಗಳ ಗಾತ್ರ ಮತ್ತು ಆಕಾರವು ಸಹ ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿರುತ್ತೆ. ಈಗ ನೀವು ಟೆಕ್ಸ್ಟ್ ಬುಕ್ ಅನ್ನು ನೋಡಿದಾಗ ಅಲ್ಲಿ ನಿಮ್ಗೆ ಮೇಕೆ ಹಾಗೂ ಮೀನಿನ ಆಕಾರಗಳನ್ನ ನೀಡ್ತಾ ಹೋಗಿದ್ದಾರೆ. ಸೊ ಓಪನ್ ಮಾಡಿ ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ. ಕಾಣಿಸ್ತಾ ಇದೆಯಾ? ಸೊ ಏನಿದೆ ಇಲ್ಲಿ, ಮೀನಿನ ಆಕಾರ ಹೇಗಿದೆ ಇಲ್ಲಿ, ಈಜು ರೆಕ್ಕೆಗಳನ್ನ ಕಾಣ್ತಾ ಹೋಗಬಹುದು ನೀವು. ಅರ್ಥ ಆಯ್ತಾ? ಅದೇ ರೀತಿ ಮೇಕೆಗಳು ತಮ್ಮ ಕಾಲುಗಳ ಸಹಾಯದಿಂದ ನಡೆಯುತ್ತೆ ಇರೋದನ್ನ ನಾವು ಕಾಣ್ತಾ ಹೋಗಬಹುದು. ಸೊ ಒಂದಕ್ಕಿಂತ ಒಂದು ಬಹಳ ಭಿನ್ನವಾಗಿದೆ ಅನ್ನೋದನ್ನ ನಾವು ಈ ಮೂಲಕನೇ ತಿಳ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಮನುಷ್ಯರು ಹೇಗ್ ನಡೀತಾರೆ? ನಮ್ಗೆ ನಡಿಲಿಕ್ಕೆ ಏನ್ ಆಸರೆ ಇದೆ? ಕಾಲ್ಗಳು ಅಲ್ವಾ? ಸೊ ನಾವು ಕೂಡ ಮೇಕೆಯಂತೆಯೇ ಕಾಲ್ಗಳ ಸಹಾಯದಿಂದ ನಡಿತೀವಿ. ಆದ್ರೆ ಮೀನುಗಳು ಈಜು ರೆಕ್ಕೆ ಅಥವಾ ಅದನ್ನ ಫಿನ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಈ ಮೀನುಗಳು ಇರುವಂತಹ ಈಜು ರೆಕ್ಕೆಯನ್ನ ಫಿನ್ಸ್ ಅಂತ ಕರಿತೀವಿ. ನೀವು ಬೇಕಂದ್ರೆ ನೋಟ್ ಮಾಡ್ಕೋಬಹುದು. ಅದರ ಸಹಾಯದಿಂದ ಅದು ಮೂವ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಚಲಿಸ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಈಗ ಒಂದು ಕೋಷ್ಟಕದಲ್ಲಿ ನೀವು ಕೂಡ ಒಂದು ಬೇರೆ ಬೇರೆ ಪ್ರದೇಶದಲ್ಲಿ ಕಂಡು ಬರುವಂತಹ ಪ್ರಾಣಿ ಮತ್ತು ಸಸ್ಯಗಳ ಕುರಿತು ಇಲ್ಲಿ ಹೇಳಿದ್ದಾರೆ. ಮರುಭೂಮಿಯಲ್ಲಿ ಒಂಟೆ, ಪರ್ವತಗಳ ಮೇಲೆ ದೇವದಾರು ಅನ್ನುವಂತಹ ಪ್ರಾಣಿ, ಸಾಗರದಲ್ಲಿ ಮೀನು, ಕಾಡಿನಲ್ಲಿ ಸಿಂಹ. ಇದೇ ತರ ಯಾವ್ದಾದ್ರು ಇತರೆ ಪ್ರಾಣಿಗಳನ್ನ ಹೇಳ್ಬಹುದು. ನಾಡಿನಲ್ಲಿ ಸಿಟಿಗಳಲ್ಲಿ ನಾಯಿಗಳನ್ನ ಕಾಣಬಹುದು, ಶ್ವಾನಗಳನ್ನ ಕಾಣಬಹುದು ಅಲ್ವಾ? ಬೆಕ್ಕುಗಳನ್ನ ಕಾಣ್ತಾ ಹೋಗಬಹುದು. ನಗರ ಪ್ರದೇಶಗಳಲ್ಲಿ ಹಸುಗಳನ್ನ ಕಾಣಬಹುದು, ಎಮ್ಮೆಗಳನ್ನ ಕಾಣಬಹುದು. ಸೊ ಈ ರೀತಿಯಾಗಿ ವಿವಿಧ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳ ಬಗ್ಗೆ ನಿಮ್ಮ ಅವಲೋಕನೆಗಳೇನು? ನಿಮ್ಮ ಅವಲೋಕನಗಳನ್ನ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಅಂತ ಹೇಳ್ತಾ ಇದ್ದಾರೆ. ಚರ್ಚಿಸ್ತೀರಾ? ಓಕೆ. ಅದೇ ತರ ನಿಮ್ಗೆ ಮರಳುಗಾಡಿನಲ್ಲಿ ಮಾಂಸಲ ಕಾಂಡವಿರುವಂತಹ ಅಂದ್ರೆ ಫ್ಲೆಶಿ ಆಗಿರುವಂತಹ ಪಾಪಸು ಕಳ್ಳಿ ಕಾಣಬಹುದು. ಪಾಪಸು ಕಳ್ಳಿ ಅಂದ್ರೆ ಹಾಗೆಲ್ಲ ಬೈಲಿಕ್ಕೆ ಯೂಸ್ ಮಾಡೋರು. ಒಳ್ಳೆ ಪಾಪಸು ಕಳ್ಳಿ ಹಾಡ್ದಾಗ ಆಡ್ತಿದ್ಯಲ್ಲ ಅಂತ. ಏನಿದು ಪಾಪಸು ಕಳ್ಳಿ ಅಂದ್ರೆ? ಪಾಪುಗಳ ಕಳ್ತನ ಮಾಡುವಂತಹ ಕಳ್ಳಿ, ಹೌದಾ?
ಹೌದಾ? ಪಾಪಸು ಕಳ್ಳಿ ಅಂದ್ರೆ ಏನು? ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಕ್ಯಾಕ್ಟಸ್ ಪ್ಲಾಂಟ್ ಅಂತ ಕರಿತೀವಿ. ಮುಳ್ಳಿನ ಗಿಡ ಅದು. ಸಂಪೂರ್ಣವಾಗಿ ಮುಳ್ಳನ್ನ ಹೊಂದಿರುತ್ತೆ. ಅಂಥದ್ನ ನಾವು ಕ್ಯಾಕ್ಟಸ್ ಪ್ಲಾಂಟ್ ಅಥವಾ ಪಾಪಸು ಕಳ್ಳಿ ಅಂತ ಕರಿತೀವಿ. ಇದು ಎಲ್ಲಿ ಬೆಳೆಯುತ್ತೆ? ನಮ್ಮ ಮನೆಯ ಹಿತ್ತಲಿನಲ್ಲಿ ಮೇಡಮ್. ಹೌದಾ? ಇಲ್ಲ. ಮತ್ತೆಲ್ಲಿ ಬೆಳೆಯುತ್ತೆ ಈ ಒಂದು ಪಾಪಸು ಕಳ್ಳಿ, ಕ್ಯಾಕ್ಟಸ್ ಪ್ಲಾಂಟ್? ಮರುಭೂಮಿಯಲ್ಲಿ ಬೆಳೆಯುವಂತಹ ಒಂದು ಗಿಡ ಇದು. ಅರ್ಥ ಆಯ್ತಾ? ಸೊ ಇದ್ರ ಮೈ ತುಂಬಾ ಮುಳ್ಳುಗಳಿರುತ್ತೆ. ಇದಕ್ಕೇನ್ ಹೆಚ್ಚಿನ ನೀರು ಏನ್ ಬೇಕಾಗೋದಿಲ್ಲ. ಸೊ ಮರುಭೂಮಿಗಳಲ್ಲಿ ಇಂಥ ಗಿಡಗಳನ್ನ ನೀವು ಕಾಣ್ತಾ ಹೋಗಬಹುದು. ಸೊ ಈ ಪಾಪಸ ಕಳ್ಳಿ ಅನ್ನುವಂಥ ಗಿಡ ಹೇಗಿದೆ? ಅದ್ರ ಇಮೇಜ್ ಏನಾದ್ರೂ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತಾ? ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಇಮೇಜ್ ಅನ್ನ ನಿಮ್ಗೆ ತೋರ್ಸಾಗಿದೆ. ಅದೇ ತರ ಒಂದು ಮರುಭೂಮಿಯಲ್ಲಿ ಬೆಳೆಯುವಂತಹ ಈ ಒಂದು ಗಿಡ ಅಥವಾ ಸಸ್ಯ ವರ್ಗವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ನನ್ನ ಒಂದು ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ರಲ್ಲ, ಇದನ್ನ ನಾವು ಪಾಪಸು ಕಳ್ಳಿ ಅಥವಾ ಕ್ಯಾಕ್ಟಸ್ ಪ್ಲಾಂಟ್ ಅಂತ ಕರಿತೀವಿ. ಕಾಣ್ತಾ ಇದೆಯಲ್ಲ, ಅದ್ರ ಮೈ ತುಂಬಾ ಮುಳ್ಳಿನ ಆಕಾರಗಳನ್ನ ನೀವು ಕಾಣ್ತಾ ಹೋಗಬಹುದು. ಅದೇ ತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ತರವಾದಂತಹ ಗಿಡಗಳನ್ನ ಸಸ್ಯಗಳನ್ನ ನೀವು ನೋಡ್ತಾ ಹೋಗಬಹುದು. ಈ ಒಂದು ಹಿಮಾಚಲ ಪ್ರದೇಶದ ಹಿಮಾಲಯ ಪರ್ವತಗಳಲ್ಲಿ ದೇವದಾರು ಅನ್ನುವಂತಹ ಮರಗಳನ್ನ ನೀವು ನೋಡಿರ್ಬಹುದು. ನೋಡಿರ್ಲಿಕ್ಕಿಲ್ಲ, ಬಟ್ ಅಲ್ಲಿಗೆ ಹೋಗಿಲ್ಲ ಅಂತ ಭಾವಿಸ್ತೀನಿ. ಅಥವಾ ಹೋಗಿದ್ರೆ ಅದು ಹಿಮಾಲಯಕ್ಕೆ? ಇಲ್ಲ. ಆಸೆ ಇದೆಯಾ ಹೋಗ್ಲಿಕ್ಕೆ? ಖಂಡಿತ. ಜೀವನದಲ್ಲಿ ಒಂದು ಸಲ ಆದ್ರೂ ಅಂತಹ ಜಾಗಗಳನ್ನ ನಾವು ನೋಡ್ಲೇಬೇಕಾಗತ್ತೆ. ಅಲ್ಲಿ ದೇವದಾರು ಅನ್ನುವಂತಹ ಒಂದು ಮರಗಳನ್ನ ನೋಡಿರ್ಬಹುದು. ಅದೇ ರೀತಿ ಅದು ಒಂದು ಶಂಕುವಿನ ಆಕಾರದಲ್ಲಿದೆ ಹಾಗೂ ನಮ್ಯವಾದಂತಹ ಮತ್ತು ಇಳಿಜಾರಾದಂತಹ ರೆಂಬೆಗಳನ್ನ ಹೊಂದಿದೆ. ಸೊ ನಾವು ಈ ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತೀವಿ, ಕೇಳಿದ್ದೀರಾ? ಕ್ರಿಸ್ಮಸ್ ಟ್ರೀ ಅಂತ ಕೇಳಿದ್ದೀರಾ? ಸೊ ಕ್ರಿಸ್ಮಸ್ ಟ್ರೀ ತರಾನೇ ಇರುತ್ತೆ. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬಳಸುವಂತಹ ಮರದ ಹಾಗೆ ಇರುತ್ತೆ. ದೇವದಾರು ಮರಗಳು ಅಂತ ಕರಿತೀವಿ. ಸೊ ಬಹಳ ಸುಂದರವಾದಂತಹ ಮನಮೋಹಕವಾದಂತಹ ಮರಗಳು. ಆ ಒಂದು ಮರಗಳ ಚಿತ್ರಣವನ್ನು ನಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣ್ತಿದೆ ಅಲ್ಲ? ಇದನ್ನ ನಾವು ದೇವದಾರು ಮರಗಳು, ಅದ್ರ ಒಂದು ಪುಟ್ಟ ಗಿಡವನ್ನ ಪಾಟ್ ನಲ್ಲಿ ನೆಟ್ಟಿದ್ದಾರೆ. ದೇವದಾರು ಮರಗಳು ಅಂತ ಕರಿತಾ ಹೋಗ್ತೀವಿ. ಶಂಕುವ ರೀತಿಯಲ್ಲಿ ಈ ಒಂದು ಮರವನ್ನ ನೀವು ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಇದು ನಿಮ್ಗೆ ಒಂದು ಉದಾಹರಣೆ ಅಷ್ಟೇ. ವಿವಿಧ ಜಾಗಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ವಿನೂತನವಾದಂತಹ ಮರಗಳನ್ನ ನಾವು ನೋಡ್ತಾ ಹೋಗಬಹುದು ಅಂತ. ಅದೇ ರೀತಿ ಮರಳುಗಾಡಿನಲ್ಲಿ ಏನಾಗುತ್ತೆ? ಡೆಸರ್ಟ್ ಲ್ಯಾಂಡ್ ಅಲ್ಲಿ ನೀರಿನ ಲಭ್ಯತೆ ಬಹಳ ಕಡಿಮೆ ಇರುತ್ತೆ. ದೇರ್ ವುಡ್ ಬಿ ಅ ಸ್ಕೇರ್ಸಿಟಿ ಆಫ್ ವಾಟರ್ ಇನ್ ದ ಡೆಸರ್ಟ್ ಲ್ಯಾಂಡ್. ಅಲ್ಲಿ ಏನ್ ಮಾಡ್ತಾರೆ? ಮರಳುಗಾಡಿನಲ್ಲಿ ವಿಶೇಷವಾಗಿ ಹಗಲು ತುಂಬಾ ಬಿಸಿಯಾಗಿರುತ್ತೆ. ರಾತ್ರಿಯಲ್ಲಿ ತುಂಬಾ ಚಳಿ, ತೀವ್ರವಾದಂತಹ ಚಳಿ ಇರುತ್ತೆ. ಆದ್ರಿಂದ ಈ ಪ್ರದೇಶಗಳಲ್ಲಿ ಹಗಲಿನ ಸುಡು ಬಿಸಿಲು ಮತ್ತು ರಾತ್ರಿಯ ತೀವ್ರ ಚಳಿಯ ಪರಿಸ್ಥಿತಿಗಳನ್ನ ಸಹಿಸಿ ಬದುಕು ಉಳಿಯುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನೀವು ಕಾಣಬಹುದು. ಮರುಗಾಡ್ನಲ್ಲಿ ಕಂಡು ಬರುವಂತಹ ಸಸ್ಯಗಳಲ್ಲಿನ ಮಾಂಸಲ ಕಾಂಡಗಳು ಅಂದ್ರೆ ಸ್ಟೆಮ್ಸ್ಗಳು ನೀರನ್ನ ಸಂಗ್ರಹಿಸುತ್ತೆ ಮತ್ತು ಈ ಪ್ರದೇಶಗಳಲ್ಲಿನ ಬಿಸಿಯ ವಾತಾವರಣವನ್ನ ತಡೆದುಕೊಳ್ಳಲು ಅದು ಸಹಾಯ ಮಾಡುತ್ತೆ. ಸೊ ನಾನು ಮಾಂಸಲ ಖಂಡಗಳು ಅಂತ ಹೇಳಿದ್ರೆ ಅದನ್ನ ನಾವು ಫ್ಲೆಶಿ ಆಗಿರೋದು ಅಂತ ಕರಿತೀವಿ. ನೋಡಿ ಇಲ್ಲಿ ಮಾಂಸಲ ಕಂಡಲ್ಗಳು ಅಂದ್ರೆ ಇದು ಎಷ್ಟು ದೊಡ್ಡ ದೊಡ್ಡದಾಗಿದೆ ಸ್ಟೆಮ್ಸ್. ಇದನ್ನ ಫ್ಲೆಶಿ ಸ್ಟೆಮ್ಸ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನಾಗುತ್ತೆ? ಆ ಒಂದು ಸ್ಟೆಮ್ಸ್ ಗಳೇನಿರುತ್ತೆ, ಕಾಂಡಗಳೇನಿರುತ್ತೆ, ನೀರುಗಳನ್ನ ಸಂಗ್ರಹಿಸ್ಲಿಕ್ಕೆ ಶುರು ಮಾಡ್ಕೊಂತ ಬರುತ್ತೆ. ಸೊ ಆ ರೀತಿಯಾಗಿ ನೀರನ್ನ ಸಂಗ್ರಹಿಸೋದ್ರಿಂದ ಅದು ರಾತ್ರಿ ಹೊತ್ನಲ್ಲಿ ಆ ಫ್ಲೆಶಿ ಸ್ಟೆಮ್ಸ್ ಗಳೇನಿರುತ್ತೆ, ಆ ರಾತ್ರಿ ಹೊತ್ನಲ್ಲಿ ತಂಪಾಗಿರೋ ಹಾಗೆ ಆ ಒಂದು ಪ್ರದೇಶವನ್ನ ನೋಡ್ಕೊಳುತ್ತೆ. ಅದೇ ರೀತಿ ತುಂಬಾ ತಂಪಾಗಿರುವಂತಹ ಜಾಗದಲ್ಲಿ ತುಂಬಾ ಫ್ರೀಕ್ವೆಂಟ್ ಆಗಿ ಅಂತ ಹೇಳಿದ್ರೆ ಅವಾಗವಾಗ ಅಂತ, ಅಂದ್ರೆ ತುಂಬಾ ಅತಿಯಾಗಿ ಅಂತ ಏನಾಗುತ್ತೆ? ಅದಕ್ಕೋಸ್ಕರ ಅಂತಹ ಜಾಗದಲ್ಲಿ ಈ ಒಂದು
ಹಿಮಪಾತ ಆಗ್ತಾ ಇರುತ್ತೆ. ಹಿಮಪಾತ ಅಂದ್ರೆ ಸ್ನೋಫಾಲ್ ಅಂತ ಕರಿತೀವಿ. ಹಿಮಪಾತ ಆಗ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಗಳಲ್ಲೂ ಬದುಕಿ ಉಳಿಯಬೇಕಾದದ್ದು ಕೆಲವೊಂದು ಸಸ್ಯಗಳು ಉಂಟಾಗುತ್ತೆ. ಸೊ ಅಂತಹ ಸಸ್ಯಗಳು ಹಿಮವು ಸುಲಭವಾಗಿ ಜಾರುವಂತೆ ಮಾಡುವಂತಹ ಸಾಮರ್ಥ್ಯ ಪಡೆದಿರುವಂತಹ ದೇವದಾರು ಮರದ ಶಂಕುವಿನ ಆಕಾರ ಮತ್ತು ಇಳಿಜಾರು ರೆಂಬೆಗಳು ಈ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಈಗ ಈ ಒಂದು ಇಮೇಜ್ ಅನ್ನ ನೀವು ನೋಡೋದಾದ್ರೆ ಇಳಿಜಾರಿನ ರೀತಿಯಲ್ಲಿ ಇರುತ್ತೆ. ಶಂಕುವಿನ ಆಕಾರದಲ್ಲಿ ಇರುವಂತಹ ಈ ಒಂದು ಮರದಲ್ಲಿ ಇಳಿಜಾರುವಿನ ರೀತಿಯಲ್ಲಿ ಈ ಮಂಜು ಕರಗಿ ಹರಿಲಿಕ್ಕೆ ಅದು ಸಹಾಯಕವಾಗ್ತಾ ಬರುತ್ತೆ. ಸೊ ಅದೇ ತರ ರಾಜಸ್ಥಾನ ಕೇಳಿದಿರ ಊರ ಹೆಸರು. ಇಲ್ಲಿ ಉಷ್ಣ ಮರಳುಗಾಡಿನಲ್ಲಿ ಒಂಟೆ ಮತ್ತು ಲಡಾಖ್‌ನ ಚಳಿ ಮರಳುಗಾಡಿನಲ್ಲಿ ಒಂಟೆ ಚಿತ್ರಗಳನ್ನ ನೀವು ನೋಡ್ಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ನೀವು ನೋಡಬಹುದು ಯಾವ ರೀತಿ ಇರುತ್ತೆ ಅಂತ. ನೋಡಿ, ಉಷ್ಣ ಮರಳುಗಾಡಿನಲ್ಲಿ ವಾಸಿಸುವಂತ ಒಂಟೆಗಳ ಗೊರಸುಗಳು ಈ ರೀತಿಯಾಗಿರುತ್ತೆ. ಅದೇ ಲಡಾಖ್‌ನ ಚಳಿಯ ಮರಳುಗಾಡಿನಲ್ಲಿ ವಾಸಿಸುವಂತಹ ಒಂಟೆಗಳ ಗೊರಸುಗಳು ಈ ರೀತಿಯಾಗಿರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ಪೇಜ್ ನಂಬರ್ 26ನಲ್ಲಿ ನೀವು ಈ ಒಂದು ಚಿತ್ರವನ್ನ ಕಾಣ್ತಾ ಹೋಗ್ಬಹುದು. ಪ್ಲೀಸ್ ಓಪನ್ ಮಾಡಿ ಎಲ್ಲರೂ ಟೆಕ್ಸ್ಟ್ ಬುಕ್ ಅನ್ನ. ಎವ್ರಿವನ್ ಪ್ಲೀಸ್ ಓಪನ್ ಯೋರ್ ಟೆಕ್ಸ್ಟ್ ಬುಕ್. ಸೊ ಇಲ್ಲಿ ಗೊರಸು ಅಂತ ಹೇಳಿದ್ರೆ ಏನ್ ಮೇಡಮ್? ಗೊರಸು ಅಂದ್ರೆ ಹೂವ್ಸ್ ಅಂತ ಕರಿತೀವಿ. ಅಂದ್ರೆ ಅದರ ಒಂದು ಪಾದ ಹೂವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದರ ಪಾದ ಯಾವ ರೀತಿಯಾಗಿ ಇರುತ್ತೆ ಅಂತ. ಉಷ್ಣ ಮರಳುಗಾಡಿನಲ್ಲಿ ಇರುವಂತಹ ಒಂಟೆ ಅಗಲವಾದ ಅಂದ್ರೆ ಬ್ರಾಡ್ ಆಗಿರುವಂತಹ ಗೊರಸುಗಳುಳ್ಳ ನೀಳವಾದ ಕಾಲುಗಳನ್ನ ಹೊಂದಿರುತ್ತೆ. ಇನ್ನು ಮತ್ತೆ ಅದರ ಅಗಲವಾದ ಗೊರಸುಗಳು ಈ ಒಂಟೆಗಳಿಗೆ ಮರುಭೂಮಿಯ ಮರಳಿನಲ್ಲಿ ಹೂತು ಹೋಗದಂತೆ ನಡೆಯಲು ಸಹಾಯ ಮಾಡುತ್ತೆ. ಅದೇ ರೀತಿ ಚಳಿಯ ಮರುಭೂಮಿಯಲ್ಲಿನ ಒಂಟೆಗಳ ಕಾಲುಗಳು ಉಷ್ಣ ಮರುಭೂಮಿಯಲ್ಲಿನ ಒಂಟೆಗಳ ಕಾಲುಗಳಿಗಿಂತ ಚಿಕ್ಕದಾಗಿರುತ್ತೆ. ಅದು ಬಹಳ ನ್ಯಾರೋ ಆಗಿರುತ್ತೆ. ಈ ಚಿಕ್ಕ ಕಾಲುಗಳು ಪರ್ವತ ಪ್ರದೇಶಗಳಲ್ಲಿ ಸುಲಭವಾಗಿ ನಡೆಯಲು ಅನುಕೂಲವಾಗುತ್ತೆ. ಸೊ ಇದರಿಂದ ಏನ್ ಅರ್ಥ ಮಾಡ್ಕೊಬೇಕು ನಾವು? ಜೀವಿಗಳ ವೈವಿಧ್ಯತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ದೋ ದೇ ಬಿಲಾಂಗ್ ಟು ದ ಸೇಮ್ ಕಿಂಗ್ಡಮ್ ಆಫ್ ಫ್ಯಾಮಿಲಿ, ಒಂದೇ ಕುಟುಂಬಕ್ಕೆ ಸೇರಿರುವಂತಹ ಒಂಟೆಗಳಾದ್ರೂ ಕೂಡ ಅವುಗಳ ವಿನ್ಯಾಸ ಬೇರೆ ಬೇರೆ ಆಗಿರುತ್ತೆ. ಇದೇ ತರ ನನ್ಗೊಂದು ಎಕ್ಸಾಂಪಲ್ ನ ನೀವ್ ಕೊಡ್ಬಲ್ಲಿರಾ? ಕರಡಿ ಹಾಗೂ ಹಿಮಕರಡಿ ಅಲ್ವಾ? ನಾರ್ಮಲ್ ಬೇರ್ ಯಾವ ತರ ಇರುತ್ತೆ, ಅದೇ ಪೋಲಾರ್ ಬೇರ್ ಯಾವ ತರ? ಪೋಲಾರ್ ಬೇರ್ ಅಂದ್ರೆ ಐಸ್ ಕ್ರೀಮ್ ಮೇಡಮ್, ಹೌದಾ? ಇಲ್ಲ. ಸೊ ಪೋಲಾರ್ ಬೇರ್ ಯಾವ ರೀತಿಯಾಗಿರುತ್ತೆ? ಸೊ ಆ ಒಂದು ವ್ಯತ್ಯಾಸಗಳನ್ನ ನೀವು ನೋಡ್ತಾ ಹೋಗ್ಬಹುದು. ಅದೇ ರೀತಿ ಕಾಡ್ ಬೆಕ್ಕುಗಳು ಮತ್ತೆ ನಾಡಿನ ಬೆಕ್ಕು ಈ ತರಹದ ವ್ಯತ್ಯಾಸಗಳನ್ನ ನೀವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಒಂದೇ ಕುಟುಂಬಕ್ಕೆ ಸೇರಿದ ಪ್ರಾಣಿಗಳಾದ್ರೂ ಕೂಡ ಹವಾಮಾನಕ್ಕೆ ತಕ್ಕಂತೆ ಅದರ ಒಂದು ಬದಲಾವಣೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಇನ್ನು ಈ ಮರುಭೂಮಿಯಲ್ಲಿ ತುಂಬಾ ಸುಲಭವಾಗಿ ಆಹಾರ ದೊರೆಯೋದಿಲ್ಲ. ಸೊ ಬೇರೆ ಒಂದು ಕಾಡಿನ ಪ್ರದೇಶದಲ್ಲಿ ಸಿಗೋ ಹಾಗೆ ಪ್ರಫುಲ್ಲವಾಗಿ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ಸೊ ಒಂಟೆಗಳು ಅವುಗಳ ಡುಬ್ಬದಲ್ಲಿ ಆಹಾರವನ್ನ ಶೇಖರಿಸುತ್ತೆ. ಉಷ್ಣ ಮರುಭೂಮಿಯಲ್ಲಿರುವಂತಹ ಒಂಟೆಗಳಲ್ಲಿ ಒಂದು ಡುಬ್ಬವಿದ್ದು ಆಹಾರದ ಕೊರತೆ ಸಮಯದಲ್ಲಿ ಬದುಕುಳಿಯಲು ಸಹಾಯ ಮಾಡುತ್ತೆ. ಏನ್ ಮೇಡಮ್ ಡುಬ್ಬ ಅಂತ ಹೇಳಿದ್ರೆ ಏನು? ಡುಬ್ಬ ಅಂದ್ರೆ ಈಗ ಒಂಟೆ ಮೈಯನ್ನ ಗಮನಿಸಿದಾಗ ಈ ರೀತಿ ಒಂದು ಹಂಪನ್ನ ಕಾಣ್ತೀವಿ ನಾವು. ಈ ಹಂಪನ್ನೇ ನಾವು ಡುಬ್ಬ ಅಂತ ಕರೆಯೋದು. ಅರ್ಥ ಆಯ್ತಾ? ಆ ಡುಬ್ಬದಲ್ಲಿ ತನ್ನ ಆಹಾರವನ್ನ ಈ ಒಂಟೆ ಅನ್ನೋದು ಸಂಗ್ರಹಿಸಿ ಇಡುತ್ತೆ. ಅದಾದ ನಂತರ ಆ ಡುಬ್ಬವನ್ನ ಬಳಸಿಕೊಂಡು ತನ್ನ ಆಹಾರವನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈ ಒಂಟೆಗಳು ಮಾಡುತ್ತೆ.
ಸೊ ಅದೇ ರೀತಿ ಅಂದ್ರೆ ಅದೊಂದು ಪ್ರಾಕೃತಿಕವಾಗಿ ಅವುಗಳಿಗೆ ನೀಡಿರುವಂತಹ ಅಥವಾ ಅವುಗಳಿಗೆ ಇರುವಂತಹ ವರ ಅಂತಾನೆ ಕರಿಬಹುದು. ಡುಬ್ಬಗಳಲ್ಲಿ ಆಹಾರ ಡುಬ್ಬ ಅಂತ ಹೇಳಿದ್ರೆ ಹಂಪ್. ನೀವೆಲ್ಲರೂ ಒಂಟೆ ಮೇಲೆ ಯಾವತ್ತಾದ್ರೂ ಓಡಾಡಿದ್ದೀರಾ? ಓಡಾಡುವಂತಹ ಪ್ರಯತ್ನವನ್ನ ಮಾಡಿದ್ದೀರಾ? ಓಡಾಡಿದ್ದೀರಾ? ಸೊ ಹೇಗನ್ಸಿದೆ ಅದು ಓಡಾಡಿರೋದು? ಚುಚ್ಚಿದಂಗ್ ಆಗುತ್ತಲ್ಲ, ಅದ್ರ ಮೈ ನಮ್ಗೊಂಥರ ಚುಚ್ಚಿದಂಗ್ ಅನ್ನಿಸ್ತಾ ಇರುತ್ತೆ. ಸೊ ದಟ್ ಇಸ್ ಬಿಕಾಸ್ ಆಫ್ ದ ಹಂಪ್. ಈಗ ನನ್ನ ಸ್ಕ್ರೀನ್ ಅನ್ನ ನಿಮ್ಗೆ ಶೇರ್ ಮಾಡಿ ತೋರಿಸ್ತೀನಿ. ಆ ಒಂಟೆಯ ಹಂಪನ್ನ ನಾವ್ ಕಾಣಬಹುದು ಇಲ್ಲಿ. ಕಾಣ್ತಾ ಉಂಟಾ? ಇದು ಒಂಟೆ, ಒಂಟೆಯ ಡುಬ್ಬ. ಈ ಒಂದು ಭಾಗ ಮಾರ್ಕ್ ಮಾಡಿದೀನಲ್ಲ, ಈ ಭಾಗವನ್ನ ಡುಬ್ಬ ಅಥವಾ ಹಂಪ್ ಅಂತ ನಾವು ಕರಿತೀವಿ. ಸೊ ಏನಾಗುತ್ತೆ, ಈ ಮರುಭೂಮಿಗಳಲ್ಲಿ ಊಟ ಬಹಳ ಸ್ಕೇರ್ಸಿಟಿಯಿಂದ ಸಿಗೋದ್ರಿಂದ, ಅಂದ್ರೆ ಅಷ್ಟಾಗಿ ಸಿಗದೆ ಹೋಗೋದ್ರಿಂದ ಇವುಗಳು ತಮ್ಮ ಡುಬ್ಬದಲ್ಲಿ ಅಂದ್ರೆ ಹಂಪ್‌ನಲ್ಲಿ ಆಹಾರವನ್ನ ತುಂಬಿಟ್ಕೊಳ್ಳುತ್ತೆ. ಮತ್ತೆ ಬದುಕುಳಿಬೇಕಾದ್ರೆ ಅದನ್ನ ಬಳಸ್ಕೊಳ್ಳುತ್ತೆ. ಅದೇ ತರ ಶೀತ ಪ್ರದೇಶದ ಮರುಭೂಮಿಯಲ್ಲಿರುವಂತಹ ಒಂಟೆಗಳು 2 ಡುಬ್ಬಗಳನ್ನ ಹೊಂದಿರುತ್ತೆ. ಅನ್ಲೈಕ್ ಈ ಒಂದು ಒಂಟೆಗಳ ತರ ಅಲ್ಲ. ಅವುಗಳಿಗೆ 2 ಡುಬ್ಬಗಳನ್ನ ನೀವು ಕಾಣ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಸೊ 2 ಡುಬ್ಬಗಳಲ್ಲಿ ಅವೇನ್ ಮಾಡುತ್ತೆ? ಅದೇ ರೀತಿ ಆಹಾರವನ್ನ ಸಂಗ್ರಹಿಸಿಟ್ಕೊಳ್ಳುತ್ತೆ. ಯಾಕೆ ಮೇಡಮ್? ಅಲ್ಲಿ ಇನ್ನೂ ಊಟದ ಸ್ಕೇರ್ಸಿಟಿ ಉಂಟಾ ಅಂತ. ಸೊ ನೀವು ಈ ರೀತಿಯಾಗಿ ಒಂಟೆಗಳನ್ನ ಮರುಭೂಮಿಯಲ್ಲಿರುವಂತಹ ಒಂಟೆಗಳು ಮತ್ತೆ ಶೀತ ಪ್ರದೇಶದಲ್ಲಿ ಇರುವಂತಹ ಒಂಟೆಗಳನ್ನ ನೀವು ಈ ರೀತಿಯಾಗಿ ವಿಭಜಿಸಿಕೊಳ್ಲಿಕ್ಕೆ ಅದು ಸಹಾಯಕವಾಗಿ ನಿಲ್ಲುತ್ತೆ. ಓಕೆ? ಅರ್ಥ ಆಗ್ತಾ ಇದೆಯಾ? ಅಥವಾ ಎಲ್ಲಾದ್ರೂ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೀವಿ ನಾವು ಅಂತ ಅನಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ ನಿಮ್ಮೆಲ್ಲರಿಗೂನು? ನೀವ್ ಕಾಣಬಹುದು ಇಲ್ಲಿ. ಸೊ ಈಸಿಯಾಗಿ ಇದರಲ್ಲಿ ಇದು ಮರುಭೂಮಿಯಲ್ಲಿ ಇರುವಂತಹ ಒಂಟೆಗಳು ಒಂದು ಡುಬ್ಬವನ್ನ ಹೊಂದಿರುತ್ತೆ. ಆದ್ರೆ ಈ ಒಂದು ಹೆಚ್ಚು ಚಳಿ ಇರುವಂತಹ ಪೋಲಾರ್ ಪ್ರದೇಶದಲ್ಲಿ ಇರುವಂತಹ ಒಂಟೆಗಳು 2 ಡುಬ್ಬಗಳನ್ನ ಹೊಂದಿರುತ್ತೆ. 2 ಹಂಪ್ಸ್ ಗಳು ಇರುತ್ತೆ. ಸೊ ಇವತ್ತಿನ ಕ್ಲಾಸ್ ನಿಂದ ನೀವು ಅರ್ಥ ಮಾಡ್ಕೊಬಹುದು. ಆನ್ ಆಮಲ್ ಕ್ಯಾಮಲ್ ವಿಚ್ ಹ್ಯಾಸ್ 1 ಹಂಪ್ ಬಂದು ಮರುಭೂಮಿಯಲ್ಲಿ ಇರುವಂತದ್ದು. ಅದೇ ಶೀತ ಪ್ರದೇಶದ ಮರುಭೂಮಿಯಲ್ಲಿ ಇರುವಂತಹ ಒಂಟೆಗಳಿಗೆ 2 ಹಂಪ್ ಅಥವಾ ಡುಬ್ಬಗಳಿರುತ್ತೆ. ಈ ಎರಡೂ ಡುಬ್ಬಗಳು ಚಳಿಗಾಲದ ಕೊನೆಯಲ್ಲಿನ ಗಾತ್ರದಲ್ಲಿ ಕ್ಷೀಣಿಸುತ್ತೆ. ಯಾಕಂದ್ರೆ ಶೀತ ಮರುಭೂಮಿಯಲ್ಲಿ ಆಹಾರ ಲಭ್ಯವಿರೋದಿಲ್ಲ ಮತ್ತು ಅವುಗಳು ಡುಬ್ಬದಲ್ಲಿ ಅಂದ್ರೆ ಆ ಹಂಪ್ಗಳಲ್ಲಿ ಏನ ಫುಡ್ ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಆ ಫುಡ್ ಅನ್ನ ಬಳಸುತ್ತೆ. ಅಲ್ಲದೆ ಲಡಾಖ್‌ನ ತೀವ್ರ ಚಳಿಯಲ್ಲಿ ಬದುಕುಳಿಯಲು ತಲೆಯಿಂದ ಕುತ್ತಿಗೆಯವರೆಗೆ ಬೆಳೆಸಿದ ಕೂದಲುಗಳು ಸಹಾಯಕವಾಗಿ ಇರುತ್ತೆ. ಸೊ ಹೀಗಾಗಿ ಅದ್ ಎಷ್ಟು ನೈಸರ್ಗಿಕವಾಗಿ ವೈವಿಧ್ಯತೆಯನ್ನ ನಾವು ಕಾಣ್ತಾ ಹೋಗ್ಬಹುದು. ಸೊ ಹಾಗೇನೆ ಮರುಭೂಮಿಯಲ್ಲಿ ಬದುಕು ಉಳಿಬೇಕಂದ್ರೆ ಇನ್ನು ಯಾವ ಗುಣಗಳು ಒಂಟೆಗೆ ಸಹಾಯಕ ಅಂತ ಹೇಳಿದ್ರೆ ಅದನ್ನ ಅದು ಸ್ವಲ್ಪನೇ ಮೂತ್ರವನ್ನ ವಿಸರ್ಜಿಸುತ್ತೆ. ಜಾಸ್ತಿಯಾಗಿ ಮೂತ್ರವನ್ನ ವಿಸರ್ಜಿಸುವುದಿಲ್ಲ. ಮತ್ತೆ ಒಣ ಮೊಲಗಳನ್ನ ಹೊರ ಹಾಕುತ್ತೆ. ಅದು ಅಂದ್ರೆ ತುಂಬಾ ಡ್ರೈ ವೇಸ್ಟ್ ಗಳನ್ನ ಹೊರ ಹಾಕುತ್ತೆ. ಮತ್ತೆ ಅದು ಸ್ವೆಟ್ ಆಗೋದಿಲ್ಲ, ಬೆವರೋದಿಲ್ಲ. ಸೊ ಆದ್ರಿಂದ ರಾಜಸ್ಥಾನದ ಕಾಶಿ ಅಂತಾನೆ ಕರಿಬಹುದು. ಒಂಟೆಗಳು ಅವುಗಳ ದೇಹದಿಂದ ಹೆಚ್ಚಿನ ನೀರನ್ನ ಕಳೆದುಕೊಳ್ಳೋದ್ರಿಂದ ಅವು ನೀರು ಕುಡಿಯದೆ ಬಹಳ ದಿನಗಳವರೆಗೆ ಬದುಕುಳಿಯಬಲ್ಲವು. ಸೊ ಇದು ಒಂಟೆಗಳ ಕುರಿತು ಇದ್ದಂತಹ ಕೆಲವೊಂದಿಷ್ಟು ಮಾಹಿತಿ. ಅವುಗಳ ಹೂಸ್ ಮತ್ತೆ ಅಂದ್ರೆ ಗೊರಸುಗಳು ಮತ್ತೆ ಆ ಒಂಟೆಗಳು ಯಾವ ರೀತಿಯಾಗಿ ಕೂದಲನ್ನ ಹೊಂದಿರುತ್ತೆ ಅಂದ್ರೆ ಶೀತ ಪ್ರದೇಶದಲ್ಲಿರುವಂತಹ ಒಂಟೆಗಳು ಇವೆಲ್ಲವನ್ನ ನಾವು ಗಮನಿಸ್ತಾ ಹೋಗಬಹುದು. ಸೊ ಇದನ್ನ ಹೊರತುಪಡಿಸಿ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಇದನ್ನ ಬರೀ ನಾವು ವೈಜ್ಞಾನಿಕವಾಗಿ ಅಲ್ಲದೇನೆ ಸಾಹಿತ್ಯಿಕವಾಗಿ ಸ್ವಲ್ಪ ನೋಡೋದಾದ್ರೆ ಸ್ವಲ್ಪ ಅದನ್ನ ಒಂದ್ ಸ್ವಲ್ಪ ಲಿಟ್ರೇಚರ್ ಮೈಂಡ್ ಸೆಟ್ ಇಂದ ನೋಡೋದಾದ್ರೆ ಸೊ ನಮ್ಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಮ್ಗೆ ಪ್ರಾಕೃತಿಕ ಸಂಬಂಧಪಟ್ಟಂತಹ ಕೃತಿಗಳು ಅಂತ ಹೇಳಿದ್ರೆ ನಿಮ್ಗೆ ಯಾರ್ ನೆನ್ಪಗ್ ಬರ್ತಾರೆ? ಬರುತ್ತಲ್ಲ ಕನ್ನಡ ತಮ್ಮೆಲ್ಲರಿಗೂ ಬರುತ್ತಲ್ಲ? ಧಾರವಾಡದ ಮಂದಿ ಈಗ ನೀವ್ ಹೇಳಿ. ಕನ್ನಡ ಸಾಹಿತ್ಯದಲ್ಲಿ ನಾವು ಪ್ರಾಕೃತಿಕ ಸಂಬಂಧಪಟ್ಟಂತಹ ಕೃತಿಗಳನ್ನ ನಾವೇನಂತ ಕರಿತೀವಿ? ನವೋದಯ ಸಾಹಿತ್ಯ. ಹಿಂದೆ ಎಲ್ಲ ಬರವಣಿಗೆ ಬರಿಬೇಕಾದ್ರೆ ರಾಮಾಯಣನೋ ಮಹಾಭಾರತನೋ ಇಂಥ ಗ್ರಂಥಗಳನ್ನ ತುಂಬಾ ಅವಲಂಬಿಸ್ತಾ ಇದ್ರು, ಅವಲೋಕಿಸ್ತಾ ಇದ್ರು, ಅದ್ರ ಮೇಲೆ ಕೃತಿಗಳನ್ನ ರಚಿಸ್ತಾ ಇದ್ರು. ಆಯ್ತಾ? ಈ ಮುದ್ದಣ್ಣ ಮನೋರಮೆ,
ರಗಳೆ ಇವೆಲ್ಲ ಕೇಳಿದಿರಾ ನೀವು? ಹರಿಹರನ ರಗಳೆ ಕೇಳಿದ್ರೆ ಇಂತಹ ಸಾಹಿತ್ಯಗಳೆಲ್ಲ. ಸೊ ಆ ರೀತಿಯಾಗಿ ಇರ್ತಾ ಇತ್ತು. ಅದನ್ನ ಹೊರತುಪಡಿಸಿ ಜನರಿಗೆ ಒಂದ್ ಸ್ವಲ್ಪ ವಿಭಿನ್ನತೆಯ ಸ್ಪರ್ಶವನ್ನ ನೀಡ್ಬೇಕು ಅಂತ ಅಂದಾಗ ಸಾಹಿತ್ಯ ಲೋಕದಲ್ಲಿ ಉಂಟಾದಂತಹ ನವ ಉದಯ, ನವ ಪ್ಲಸ್ ಉದಯ, ನವೋದಯ ಸಾಹಿತ್ಯವನ್ನ ಉಂಟು ಮಾಡುತ್ತೆ. ನವೋದಯ ಸಾಹಿತ್ಯದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪ್ರಕೃತಿ, ಸ್ನೇಹ, ಪ್ರೀತಿ, ಸಂಬಂಧ ಇವುಗಳ ಸುತ್ತಿರುವಂತಹ ಸಾಹಿತ್ಯ. ಇನ್ನು ಈ ಒಂದು ಸಾಹಿತ್ಯದ ಪ್ರವರ್ತಕರು ಅಂತ ನಾವು ಕರೆಯೋದು ಯಾರನ್ನ ಹೇಳಿ? ವೆರಿ ಗುಡ್. ಕುವೆಂಪು. ಇವ್ರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸೊ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಮಕ್ಕಳಿಗೆ ಶೈಕ್ಷಣಿಕ ಜ್ಞಾನದ ಜೊತೆಗೆ ಸಾಹಿತ್ಯಿಕವಾದಂತಹ ಜ್ಞಾನ, ನಮ್ಮ ಇತಿಹಾಸ ಅಂತ ಹೇಳಿದ್ರೆ ಏನು, ನಾಗರಿಕ ಸಮಾಜದ ಉಗಮ ಯಾವ ರೀತಿ ಆಯ್ತು, ಹಾಗೂ ಸಾಹಿತ್ಯಿಕವಾಗಿ ನಾವೇನನ್ನ ಕಲಿತಾ ಹೋಗಬಹುದು, ಇವೆಲ್ಲವನ್ನ ಗಮನಿಸ್ತಾ ಬಂದಾಗ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನೋದು ಸಾಧ್ಯವಾಗ್ತಾ ಹೋಗುತ್ತೆ. ಓಕೆ. ನಾವು ಹೋದ್ ಕ್ಲಾಸ್ ನಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆರವರ ಬಗ್ಗೆ ಮಾತಾಡಿದ್ವಿ. ಈಗ ಕುವೆಂಪುರವರ ಬಗ್ಗೆ ಮಾತಾಡೋದಾದ್ರೆ ಅವರ ಒಂದು ಉಕ್ತಿಯೊಂದಿಗೆ ಇವತ್ತಿನ ಕ್ಲಾಸ್ ನಾವು ನೋಡೋಣ ಕುವೆಂಪು ಅವ್ರ ಬಗ್ಗೆ. ಸೊ ಇದಿಷ್ಟು ಒಂಟೆಗಳ ಬಗ್ಗೆ ಇದ್ದಂತಹ ಮಾಹಿತಿ. ನಾವು ಮತ್ತೆ ಮರುಭೂಮಿಯ ಒಂಟೆಗಳು ಮತ್ತೆ ಶೀತ ಪ್ರದೇಶದ ಒಂಟೆಗಳನ್ನ ಹೇಗೆ ವಿಭಜಿಸಬಹುದು ಅನ್ನೋದ್ರ ಕುರಿತು ನಾವು ಮಾತಾಡಿದ್ವಿ. ಮರಗಳು ಕೂಡ ಆಯಾ ಪ್ರದೇಶಕ್ಕೆ ತಕ್ಕಂತೆ ಸಸ್ಯಗಳಲ್ಲೂ ಇರುವಂತಹ ವೈವಿಧ್ಯತೆಯ ಬಗ್ಗೆ ಮಾತಾಡಿದ್ವಿ. ಸೊ ಅದ್ ಕೆಲವೊಂದು ಪಿಕ್ಚರ್ಸ್ ಆಯ್ತು. ಇದು ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ವಾಲಂಟಿಯರ್ ತೆಗೆದುಕೊಂಡು ಏನಿರಬಹುದು ಇದು ಅಂತ ಹೇಳ್ತೀರಾ? ಏನಿದು ಹೇಳಿ? ಹೋಗುವೆನು ನಾ, ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಡಿಗೆ. ಸೊ ಕುವೆಂಪುರವರು ಮೂಲತಃ ಮಲೆನಾಡಿಗರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಇವರು. ಸೊ ಇವ್ರಿಗೆ ಏನ್ ಹೇಳ್ತಾರೆ ಇಲ್ಲಿ? ಹೋಗ್ತೀನಿ ನಾನು ನನ್ನ ಮಲೆನಾಡಿನ ಜಾಗಕ್ಕೆ. ಮಲೆ ಅಂತ ಹೇಳಿದ್ರೆ ಇಲ್ಲಿ ಬೆಟ್ಟ ಪ್ರದೇಶ, ಸಹ್ಯಾದ್ರಿ ಮಲೆಗಳು ಅಂತ ಕರಿತೀವಲ್ಲ ಆ ರೀತಿಯಾಗಿರುವಂತಹ ಬೆಟ್ಟ ಪ್ರದೇಶ. ಆ ಪ್ರದೇಶದಲ್ಲಿ ಹೆಚ್ಚು ಹಸಿರು ಇರೋದ್ರಿಂದ ನದಿಗಳು, ಹೊಳೆಗಳು ಹರಿಯೋದನ್ನ ಕಾಣಬಹುದು. ಅವುಗಳು ಆವಿಯಾಗಿ ಅದ್ರ ಮೂಲಕ ಮಳೆ ಸುರಿಯುತ್ತೆ. ನದಿಯಿಂದ ಮಳೆ, ಮಳೆಯಿಂದ ನದಿ. ಈ ಸೈಕಲ್ ಏನು ಅನ್ನೋದು ನೀವು ನಿಮ್ಮ ಬಾಲ್ಯದಲ್ಲೇ ಚಿಕ್ಕ ಚಿಕ್ಕ ಕ್ಲಾಸ್ ನಲ್ಲೇ ಕಲ್ತಿರ್ತೀರಾ. ಸೊ ಮಳೆ ಇರುವಂತಹ ಆ ಒಂದು ಬೀಡಿಗೆ ಸಿರಿಯ ಚೆಲುವಿನ ರೂಢಿಗೆ ಅಂತ ಕುವೆಂಪುರವರು ಹೇಳ್ತಾರೆ. ಅವ್ರವ್ರ ಜನ್ಮಭೂಮಿ ಅವ್ರವ್ರಿಗೆ ಹೆಮ್ಮೆ ಅಲ್ವಾ? ಇನ್ನು ಕುವೆಂಪುರವರು ಈ ರೀತಿಯಾಗಿ ಇದ್ರು. ನೋಡಿ, ಇದು ಕುವೆಂಪುರವರ ಚಿತ್ರ. ಈ ರೀತಿಯಾಗಿ ಕುವೆಂಪುರವರಿದ್ರು. ಇವರ ಮಗನಾದಂತಹ ಸುಪುತ್ರನಾದಂತಹ ಪೂರ್ಣಚಂದ್ರ ತೇಜಸ್ವಿ ಅನ್ನುವಂತಹ ಆ ಸಾಹಿತಿ ಅವರ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಬೇಕು. ನಿಮ್ಮ ಕನ್ನಡ ಶಿಕ್ಷಕರ ಸಹಾಯವನ್ನ ಪಡ್ಕೊಂಡು ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂತ ನಾವು ನಮ್ಮ ವಿದ್ಯಾಶಕ್ತಿಯ ಮೂಲಕ ನಿಮ್ಮಲ್ಲಿ ಕೋರಿಕೆನ ಇಡ್ತೀವಿ. ಯಾಕಂದ್ರೆ ಈ ಪುಟ್ಟ ವಯಸ್ಸಿನಲ್ಲೇ ನಿಮ್ಗೆ ಅವರು ಬರೆದಂತಹ ಸಾಹಿತ್ಯ, ಯಾಕಂದ್ರೆ ಅವರ ಸಾಹಿತ್ಯ ತುಂಬಾ ಇರೋದು ಬರೀ ಪರಿಸರದಲ್ಲಿನ ವಿಸ್ಮಯಗಳು, ಪ್ರಕೃತಿಯಲ್ಲಿನ ವಿಸ್ಮಯಗಳು, ಬಹಳ ಸೈಂಟಿಫಿಕ್ ಆಗಿ ಬಹಳ ಲಾಜಿಕಲ್ ಆಗಿ ಬರೆದಂತಹ ಸಾಹಿತಿ ಅಂತ ಹೇಳಿದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಈ ರೀತಿಯಾಗಿ ಇದ್ರು. ಇದು ಅವರ ಒಂದು ಮುಖಪುಟ. ಹೆಚ್ಚಿನ ಮಾಹಿತಿಯನ್ನ ನಿಮ್ಮ ಕನ್ನಡ ಶಿಕ್ಷಕರಿಂದ ಪಡ್ಕೊಬೇಕು ಅಂತ ನಾವು ವಿನಂತಿಸ್ತೀವಿ. ಅವರ ಒಂದು ಕೃತಿಯ ಬಗ್ಗೆ ನೋಡೋದಾದ್ರೆ, ನದಿಗಳೆಲ್ಲವೂ ನಮ್ಮೆಲ್ಲ ಮಾನವ ಸಮಾಜ ಮತ್ತು ಸಂಸ್ಕೃತಿಗಳ ಜೀವವಾಹಿನಿ. ಇಟ್ಸ್ ಅ ಲೈಫ್ ಚಾನೆಲ್ ಅಂತ ಹೇಳ್ತಾರೆ. ಅವು ಕೊಳಕಾದರೆ, ಅವು ಬತ್ತಿದರೆ ನಮ್ಮ ಉಸಿರು ಹುಡುಗುತ್ತಾ ಬಂದಂತೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ನದಿಗಳು ಕೊಳಕಾಗಿದ್ರೆ, ನಾವ್ ಅದ್ರಲ್ಲಿ ಮಾಲಿನ್ಯವನ್ನ ತಂದೊಡ್ಡಿದ್ರೆ, ಅಥವಾ ಅವುಗಳು ಬತ್ತು ಹೋಗ್ಬಿಟ್ರೆ, ನೀರೇ ಸಿಗದೆ ಇರೋಂಗ್ ಆಗ್ಬಿಟ್ರೆ ಏನಾಗುತ್ತೆ ನಮ್ ಕತೆ ಎಲ್ಲ? ನಾವ್ ಏನ್ ಮಾಡ್ಬೇಕಾಗತ್ತೆ? ಬಹಳ ಕಷ್ಟ ಆಗತ್ತಲ್ವಾ? ಇದನ್ನ ಬಹಳ ಸುಸ್ಪಷ್ಟವಾಗಿ ಹೇಳ್ದಂತಹ ಸಾಹಿತಿಗಳು, ಕವಿಗಳು ಇವರೆಲ್ಲರೂ. ಸೊ ನಾನ್ ಪದೇ ಪದೇ ಹೇಳ್ತಿರ್ತೀನಿ ಮಕ್ಳೇ, ನಿಮ್ಗೆ ವಿಜ್ಞಾನದ ಶಿಕ್ಷಣ ಅನ್ನೋದು ಇಟ್ಸ್ ಅ ಕನೆಕ್ಟಿವ್ ಸಬ್ಜೆಕ್ಟ್. ಎಲ್ಲಾ ಕಡೆಗೂ ಅದು ಗಣಿತಕ್ಕೂ ಸಹ ಕನೆಕ್ಟೆಡ್ ಆಗಿದೆ, ಸಾಹಿತ್ಯಕ್ಕೂ ಕೂಡ ಕನೆಕ್ಟೆಡ್ ಆಗಿದೆ, ನಮ್ಮ ಎಮೋಷನ್ಸ್ ಗಳಿಗೂ ಕೂಡ ಕನೆಕ್ಟ್ ಆಗಿದೆ. ಸೊ ಅಂತಹ ಒಂದು ಕನೆಕ್ಟಿವ್ ಆಗಿರುವಂತಹ ಸಬ್ಜೆಕ್ಟ್. ಸೊ ಇಂತಹ ಕನೆಕ್ಟಿವ್ ಸಬ್ಜೆಕ್ಟ್ ನ ನೀವು ಸಹ ಕಲಿತಾ ಇದ್ದೀರಾ. ಅಂಡ್ ಇವತ್ತಿನ ಕ್ಲಾಸ್ ನಲ್ಲಿ ಜೀವ ಜಗತ್ತಿನಲ್ಲಿರುವಂತಹ ವೈವಿಧ್ಯತೆ, ಪ್ರಾಣಿಗಳಲ್ಲಿ ಇರುವಂತಹ ವೈವಿಧ್ಯತೆ, ದೋ ದೇ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ ಕಿಂಗ್ಡಮ್. ಒಂದೇ ಫ್ಯಾಮಿಲಿ ಕಿಂಗ್ಡಮ್ ಅಂದ್ರೆ ಒಂದೇ ಜಾತಿಗೆ ಸೇರಿರ್ತಾರೆ, ಆದ್ರೆ ವಿಭಿನ್ನವಾದಂತಹ
ಗುಣಗಳನ್ನ ಅಥವಾ ದೇಹದ ಚರ್ಯಗಳನ್ನ ಅವುಗಳು ಹೊಂದಿರುತ್ತೆ. ಇವು ಪ್ರಾಣಿಗಳು ಮಾತ್ರ ಅಲ್ಲ, ಸಸ್ಯಗಳಲ್ಲೂ ನಾವು ಕಾಣ್ತಾ ಹೋಗಬಹುದು. ನಮ್ಮ ಮುಂಬರುವಂತಹ ಕ್ಲಾಸ್‌ನಲ್ಲಿ ನಾವು ನೀಲಗಿರಿಯ ಬನದಲ್ಲಿ ಕಾಣುವಂತಹ ಕಾಡುಗಳಲ್ಲಿ ಉಜ್ವಲದಿಂದ ಕಂಗೊಳಿಸುವಂತಹ ಹೂಗಳು. ಅದ್ರ ಹೆಸರು ಬಂದು ರೋಡೋಡೆಂಡ್ರಾನ್ ಅಂತ. ಅರ್ಥ ಆಯ್ತಾ? ರೋಡೋಡೆಂಡ್ರಾನ್ ನೀಲಗಿರಿಯಲ್ಲಿ ಕಾಣಬಹುದು. ಈ ಒಂದು ಸಸ್ಯಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಬಹಳಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಅಷ್ಟ್ರೊಳಗೆ ನೀವು ಈ ಒಂದು ರೋಡೋಡೆಂಡ್ರಾನ್ ಅನ್ನುವಂತಹ ಸಸ್ಯ ಹೇಗಿರುತ್ತೆ ಇವುಗಳ ಬಗ್ಗೆ ನಿಮ್ಮ ಒಂದು ಹೋಮ್‌ವರ್ಕ್ ಅನ್ನ ಸಹ ಮಾಡ್ಕೊಂಡು ಬನ್ನಿ. ನಾನು ಮುಂದಿನ ಕ್ಲಾಸ್ ನಲ್ಲಿ ನಿಮ್ಗೆ ಈ ಒಂದು ಸಸ್ಯಗಳ ಬಗ್ಗೆ ಹಾಗೂ ಬೇರೆ ಬೇರೆ ಜಾಗಗಳಲ್ಲಿ ಈ ಸಸ್ಯಗಳಲ್ಲಿ ಕಾಣುವಂತಹ ವೈವಿಧ್ಯತೆಯ ಬಗ್ಗೆ ನಾನು ನಿಮ್ಗೆ ತಿಳಿಸಿ ಹೇಳ್ತೀನಿ. ಅದೇ ರೀತಿ ನಾನು ಇವತ್ತು ನಿಮ್ಗೆ ಕುವೆಂಪು ಹಾಗೂ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ನಿಮ್ಗೆ ಪರಿಚಯಿಸಿದೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಗೆ ಕನ್ನಡ ಪಾಠದಲ್ಲಿ ಇದ್ದಂತಹ ಒಬ್ಬ ಮಹಾ ವ್ಯಕ್ತಿ ಅಥವಾ ಪಕ್ಷಿಗಳಲ್ಲಿನ ವೈವಿಧ್ಯತೆಯನ್ನ ತಿಳಿಸಿದಂತಹ ಭಾರತಾದ್ಯಂತ ತಿಳಿಸ್ಕೊಟ್ಟಂತವ್ರು ಅಂತ ಹೇಳಿದ್ರೆ ಅವರು ಸಲೀಂ ಅಲಿ. ಸಲೀಂ ಅಲಿ ಅವರ ಕುರಿತು ಕೂಡ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಕೂಡ ಮನೋರಂಜನಾತ್ಮಕವಾಗಿತ್ತು. ಅಷ್ಟೇ ಇನ್ಫಾರ್ಮೇಶನ್ ಕೂಡ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಎಲ್ಲಾರ್ಗೂ ಕೂಡ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ ಇದನ್ನ ಹೇಳ್ತಾ ನಮ್ಮ ಮುಂದಿನ ಶಿಕ್ಷಕರನ್ನ ನಾನು ಆಹ್ವಾನಿಸ್ತೀನಿ. ನಮಸ್ಕಾರ.